ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ನೀವು ಮಂಗಳನ ಅಧಿಪತ್ಯಕ್ಕೆ ಒಳಪಟ್ಟಂತವರು. ಸಹಜವಾಗಿಯೇ ಉರಿ ಮತ್ತು ಶಕ್ತಿಯ ಸಂಕೇತವಾಗಿದೆ. ಆದ್ರೆ ನೆನಪಿಡಿ, ಪ್ರತಿ ಬಾರಿ ನಿಮ್ಮ ಮಾತನ್ನ ಒಪ್ಪಿಸಲು ಧ್ವನಿ ಏರಿಸಬೇಕಾಗಿಲ್ಲ ನೀವು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಾದ್ರೆ ಕೋಪ ಮತ್ತು ಆತುರವನ್ನ ಬದಿಗಿಟ್ಟು ನಿಮ್ಮ ಆಲೋಚನೆಗೆ ಗಾಂಭೀರ್ಯವನ್ನ ತರಬೇಕಾಗತ್ತೆ. ನಿಮ್ಮ ನಿರ್ಧಾರಗಳಲ್ಲಿ ಕಟ್ಟುನಿಟ್ಟಿನ ಸ್ಪಷ್ಟತೆ ಇರಬೇಕಾಗತ್ತೆ. ನೀವು ಆತ್ಮವಿಶ್ವಾಸದಿಂದ ಶಾಂತವಾಗಿ ಮತ್ತು ದೃಢವಾಗಿ ನಿಂತಾಗ ನಿಮ್ಮ ಪ್ರತಿಯೊಂದು ಮಾತು ಸಮಾಜದಲ್ಲಿ ಆಜ್ಞೆಯಂತೆ ಕೆಲಸ ಮಾಡುವಂತದ್ದಾಗುತ್ತೆ. ಸಿಂಹ ತನ್ನ ರಾಜಗಾಂಭೀರ್ಯವನ್ನ ನಿರೂಪಿಸಲು ಪ್ರತಿ ಕ್ಷಣವೂ ಕೂಡ ಗರ್ಜಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಅದರ ಕೇವಲ ನಡೆ ಮತ್ತು ನೆರಳೆ ಇಡೀ ಕಾಡಿಗೆ ಅದರ ಶಕ್ತಿಯನ್ನ ನೆನಪಿಸುವಂತದ್ದಾಗ್ತದೆ. ನಿಮ್ಮ ಆಲೋಚನೆಯಲ್ಲಿ ಧೈರ್ಯ, ಮಾತಿನಲ್ಲಿ ಸತ್ಯವಿದ್ದರೆ ಜಗತ್ತು ಆಗ ತಾನಾಗಿಯೇ ತಲೆಬಾಗಿಸಿ ಆಲಿಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಅಥವಾ ವೃತ್ತಿ ಮಾಡುವಂತಹ ಸ್ಥಳದಲ್ಲಿ ನಾಯಕತ್ವದ ಗುಣವನ್ನ ಪ್ರದರ್ಶಿಸಲು ಅತ್ಯುತ್ತಮವಾದಂತಹ ಅವಕಾಶ ದೊರೆಯುವಂತಹ ದಿನ. ನಿಮ್ಮ ನಿರ್ಧಾರಗಳು ಮುಂಬರುವಂತಹ ದಿನಗಳಲ್ಲಿ ಸಂಸ್ಥೆಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತರುವಂತದ್ದಾಗ್ತದೆ. ಇನ್ನು ವ್ಯಾಪಾರ ಮಾಡುವಂತಹವರಿಗೆ ಭಾನುವಾರವಾಗಿದ್ದರೂ ಕೂಡ ಹೊಸ ಯೋಜನೆಗಳನ್ನ ರೂಪಿಸಲು ಅಥವಾ ಭವಿಷ್ಯದ ಕಾರ್ಯತಂತ್ರಗಳನ್ನ ಸಿದ್ಧಪಡಿಸಲು ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಕೂಡ ಅತ್ಯಂತ ಯೋಗದಾಯಕವಾದಂತಹ ದಿನ ಇಂದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡೋಣ. ಇನ್ನು ಇವತ್ತಿನ ದಿವಸ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಅನುಕೂಲಕರವಾಗಿರುವಂತದ್ದು ಮತ್ತು ಸ್ಥಿರವಾದಂತಹ ದಿನವಾಗಿರುವಂತದ್ದು. ದೀರ್ಘಕಾಲದಿಂದ ಹೂಡಿಕೆಗಳಿಂದ ಅಥವಾ ಹಳೆಯ ಆಸ್ತಿ ವ್ಯವಹಾರಗಳಿಂದ ಧನ ಲಾಭದ ಮುನ್ಸೂಚನೆಯು ಕೂಡ ಬರ್ತಾ ಇದೆ. ಇನ್ನು ಸೂರ್ಯನ ಪ್ರಭಾವ ಇರುವುದರಿಂದ ನಿಮ್ಮ ಆರ್ಥಿಕ ನಿರ್ಧಾರವು ಕೂಡ ಚತುರತೆಯಿಂದ ಕೂಡಿರುವಂತದ್ದು. ಆದರೆ ಆತುರಕ್ಕೆ ಬಿದ್ದು ಅನಗತ್ಯ ದುಬಾರಿ ವಸ್ತುಗಳ ಖರೀದಿಗೆ ಹಣವನ್ನ ಖರ್ಚನ್ನ ಮಾಡುವುದನ್ನ ತಪ್ಪಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ತಂದೆಯವರಾಗಿರ್ಬೋದು ಅಥವಾ ಮನೆಯ ಹಿರಿಯರ ಪೂರ್ಣವಾದಂತಹ ಬೆಂಬಲ ನಿಮಗೆ ಸದಾ ಇರುವಂತದ್ದು. ಅವರ ಸಮ್ಮುಖದಲ್ಲಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕೂಡ ಕಳೆಯಬಹುದು. ನಿಮ್ಮ ಯೋಜನೆಗಳಿಗೆ ಅವರ ಸಂಪೂರ್ಣವಾದಂತಹ ಶಕ್ತಿ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಗೌರವ ಕೂಡ ಹೆಚ್ಚಾಗುವಂತಹದ್ದು ಅಥವಾ ಹೆಚ್ಚಾಗುವಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗುವಂತಹ ದಿನವಾಗಿದೆ ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಎನರ್ಜಿ ಎರಡೂ ಕೂಡ ಉತ್ತಮವಾಗಿರುವಂತದ್ದು. ಆದರೂ ಕೂಡ ಬೇಸಿಗೆ ಉಷ್ಣದ ಪ್ರಭಾವದಿಂದಾಗಿ ಕಣ್ಣಿನ ಉರಿ ಅಥವಾ ಶಿರೋವೇದನೆಯ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತದ್ದು. ಆದ್ದರಿಂದ ಸಾಕಷ್ಟು ನೀರನ್ನ ಸೇವಿಸಬೇಕಾಗುತ್ತೆ ಮತ್ತು ಸೂರ್ಯನ ಬೆಳಕಿಗೆ ನೇರವಾಗಿ ಹೋಗುವಾಗ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ, ಕೊಂಚ ಕೆಂಪು ಅಕ್ಷತೆಯನ್ನ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಅಥವಾ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ ನೀವು. ಇನ್ನು ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿ. ಇಂದು ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮ ಅಂತರಂಗದ ಭಯ ದೂರವಾಗಿ ಮಾತಿನಲ್ಲಿ ದಿವ್ಯವಾದಂತಹ ಓಜಸ್ಸು ಮತ್ತು ಶಕ್ತಿ ಕೂಡ ಮೂಡುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ ಆಗಿರಬಹುದು, ಕೆಂಪಾಗಿರಬಹುದು ಅಥವಾ ಕ್ರೀಮ್ ಬಣ್ಣವನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇದು ನಿಮ್ಮ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ದ್ವಿಗುಣಗೊಳಿಸುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ನಿಮಗೆ ಕೆಂಪು ಆಕಳಿಗೆ ಗೋಧಿ ಅಥವಾ ಬೆಲ್ಲವನ್ನ ನೀಡುವಂತದ್ದು. ಇದು ನಿಮ್ಮ ಜಾತಕದಲ್ಲಿನ ಸೂರ್ಯ ಮಂಗಳರ ಬಲವನ್ನ ಹೆಚ್ಚಿಸಿ ಯಶಸ್ಸನ್ನ ನಿಮಗೆ ತಂದುಕೊಡುವಂತದ್ದ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆ 1 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವನ್ನ ನೋಡುವುದಾದ್ರೆ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಷಭ ರಾಶಿಯವರು ನೀವು ಸ್ವಾಭಾವಿಕವಾಗಿ ಧೀರರಿದ್ದಂತೆ, ತಾಳ್ಮೆಯ ಸಂಕೇತವಿದ್ದಂತೆ ಮತ್ತು ದೃಢತೆಯ ಪ್ರತಿರೂಪವಾಗಿರ್ತೀರ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ನಿಮ್ಮನ್ನ ಅಲಿಸಬೇಕಂದ್ರೆ ನೀವು ಯಾರನ್ನೂ ಕೂಡ ಓಲೈಸಲು ಅಥವಾ ಪ್ರಭಾವಿಸಲು ಕೂಡ ಹೋಗುವ ಹಾಗಿಲ್ಲ. ನೀವು ನಿಮ್ಮ ತತ್ವಗಳಲ್ಲಿ, ನಿಮ್ಮ ಮಾತಿನಲ್ಲಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಪರ್ವತದಂತಹ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಯಾರ ಮುಖವಾಡಕ್ಕೂ ಮಣಿಯದೆ ಸತ್ಯದ ಪರವಾಗಿ ದೃಢವಾಗಿ ನಿಲ್ಲಬೇಕಾಗುತ್ತೆ. ನಿಮ್ಮ ನಿಶ್ಚಲವಾದಂತಹ ಆತ್ಮವಿಶ್ವಾಸ ಮತ್ತು ಆಳವಾದಂತಹ ಮಾತುಗಳು ಪ್ರತಿಯೊಬ್ಬರ ಮೇಲೆಯೂ ಧೀರವಾದಂತಹ ಪ್ರಭಾವವನ್ನ ಬೀರುವಂತಹ ದಿನವಾಗಿದೆ. ಪರ್ವತವು ತನ್ನ ಎತ್ತರ ಮತ್ತು ಶಕ್ತಿಯನ್ನ ಜಗತ್ತಿಗೆ ಸಾರಲು ಎಂದಿಗೂ ಕೂಡ ಅದು ಶಬ್ದವನ್ನ ಮಾಡುವುದಿಲ್ಲ. ಅದು ಕೇವಲ ಸ್ಥಿರವಾಗಿ ದೃಢವಾಗಿ ನಿಂತಿರುವಂತದ್ದು. ಜಗತ್ತೇ ಅದನ್ನ ಬೆರಗಿನಿಂದ ಅಷ್ಟೇ ಗಂಭೀರವಾಗಿ ನೋಡಿ ತಲೆಬಾಗಿಸುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಧನಸ್ಥಾನ ಬಲವಾಗಿರುವಂತದ್ದು. ನಿಮಗೆ ಭೂಮಿ, ವಾಹನ ಅಥವಾ ದೀರ್ಘಕಾಲದ ಸ್ಥಿರಾಸ್ತಿ ಮೇಲೆ ಹೂಡಿಕೆಯನ್ನ ಮಾಡಲು ಇದು ಸೂಕ್ತವಾದಂತಹ ಆಲೋಚನೆಗಳು ಕೂಡ ಹೊಳೆಯುವಂತಹ ದಿನವಾಗಿದೆ. ಇನ್ನೇನಾದ್ರೂ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುವಂತಹದ್ದನ್ನ ನೋಡ್ತೀರ. ಭಾನುವಾರವಾದರೂ ಕೂಡ ಕುಟುಂಬದ ಸಂತೋಷಕ್ಕಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಸ್ವಲ್ಪ ಹಣ ವ್ಯಯವಾಗಬಹುದು ಇಂದು. ಆದ್ರೆ ಅದು ನಿಮ್ಮ ಆರ್ಥಿಕ ಸಮತೋಲನವನ್ನ ಕದಡುವಂತಿಲ್ಲ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸ್ಥಿರತೆ ಮತ್ತು ದೀರ್ಘಾವಧಿಯ ಶ್ರಮಕ್ಕೆ ತಕ್ಕಂತಹ ಫಲ ನಿಮಗೆ ಸಿಗುವಂತದ್ದು. ಕಠಿಣವಾದಂತಹ ಸವಾಲುಗಳನ್ನ ಶಾಂತ ಚಿತ್ತದಿಂದ ನಿಭಾಯಿಸುವಂತಹ ನಿಮ್ಮ ಶೈಲಿಯನ್ನ ಮೇಲಾಧಿಕಾರಿಗಳು ಮೆಚ್ಚುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಹಳೆಯ ಗ್ರಾಹಕರಿಂದ ದೊಡ್ಡ ಮಟ್ಟದ ಲಾಭ ಅಥವಾ ಹೊಸ ಒಪ್ಪಂದಗಳು
ವಸ್ತುಗಳು ಲಭ್ಯವಾಗುವಂತಹ ಯೋಗ ಕಾಣ್ತಾ ಇದೆ. ರಿಯಲ್ ಎಸ್ಟೇಟ್ ಆಗಿರಬಹುದು, ಕೃಷಿ ಅಥವಾ ಅಲಂಕಾರಿಕ ವಸ್ತುಗಳ ವ್ಯಾಪಾರದಲ್ಲಿರುವಂತವರಿಗೆ ಅತ್ಯಂತ ಪ್ರಗತಿದಾಯಕವಾದಂತಹ ದಿನವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಸದಾ ನಿಲ್ಲಿಸುತ್ತದೆ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಲ್ಲುವಂತಹ ದಿನ. ಇನ್ನು ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಕೂಡ ಇದು ಶುಭವಾದಂತಹ ದಿನವಾಗಿರುತ್ತದೆ. ಇನ್ನು ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನ ನೀವು. ಆದಾಗ್ಯೂ ಕೂಡ ಮಸಾಲೆಯುಕ್ತ ಆಹಾರದ ಸೇವನೆಯಿಂದಾಗಿ ಜೀರ್ಣಕ್ರಿಯೆ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳು ಸ್ವಲ್ಪ ಕಾಡಬಹುದು. ಇವತ್ತು ಮಿತವಾದಂತಹ ಆಹಾರ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡುವಂತದ್ದು ಅಥವಾ ಸುಸ್ಥಿತಿಯಲ್ಲಿಟ್ಟರೆ ನಿಮ್ಮ ಆರೋಗ್ಯ ಚೇತರಿಕೆಯಲ್ಲಿ ಬರುವಂತದ್ದಾಗ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಬೇಕಾಗುತ್ತೆ. ಓಂ ಭಾಸ್ಕರಾಯ ನಮಃ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಮಾತಿಗೆ ಓಜಸ್ಸು ಮತ್ತು ತೇಜಸ್ಸು ಕೂಡ ಪ್ರಾಪ್ತಿ ಆಗುವಂತದ್ದು. ಇನ್ನು ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನ ಮಾಡುವಂತಹದ್ದು. ನಿಮ್ಮ ರಾಶಾಧಿಪತಿ ಶುಕ್ರನ ಕೃಪೆಗಾಗಿ ಮಹಾಲಕ್ಷ್ಮಿಗೆ ಕ್ಷೀರಾಭಿಷೇಕವನ್ನ ಮಾಡಬೇಕಾಗುತ್ತೆ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗೋ ಸೇವೆಯನ್ನ ಮಾಡುವಂತದ್ದು. ಇಂದು ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲನ್ನಾಗಿರ್ಬೋದು, ಗೋಧಿ ಹಿಟ್ಟಿನ ಪೇಡವನ್ನಾಗಿರ್ಬೋದು ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದ ಫಲಗಳನ್ನ ನಿಮಗೆ ಕಾಣುತ್ತದೆ. ಇದು ಜಾತಕದಲ್ಲಿನ ದೋಷಗಳನ್ನ ಶಮನಗೊಳಿಸಿ ಯಶಸ್ಸನ್ನು ಕೂಡ ನಿಮಗೆ ನೀಡುವಂತದ್ದಾಗ್ತದೆ. ಇಂದು ಬಿಳಿ ಕ್ರೀಮ್ ಅಥವಾ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತಹದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 1 ಅತಿ ಹೆಚ್ಚಾಗಿ ಬಳಸ್ಕೊಳ್ಳಿ. ಶುಭ ಬಣ್ಣವಾಗಿ ನೋಡುವುದಾದ್ರೆ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿಯವರು ನೀವು ಮಾತಿನ ಕಲೆಯ ಅಧಿಪತಿಗಳು ಇದ್ದಂತೆ. ನೀವು ಯಾವುದೇ ವಿಷಯವನ್ನ ಸರಳವಾಗಿ ವಿವರಿಸಬಲ್ಲಂತಹ ಶಕ್ತಿ ನಿಮಗೆ ಮಾತ್ರ ಇರುವಂತದ್ದು. ಆದ್ರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದ್ರೆ ನಿಮ್ಮ ಪ್ರತಿಯೊಂದು ಪದಕ್ಕೂ ಮೌಲ್ಯವನ್ನ ನೀಡಬೇಕಾಗುತ್ತೆ. ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಆಲೋಚನೆಯನ್ನ ಸಂಪೂರ್ಣವಾಗಿ ಮಾಗಿಸಿಕೊಳ್ಬೇಕಾಗುತ್ತೆ. ಅತ್ಯಂತ ದೃಢವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಬೇಕಾಗುತ್ತೆ. ನೀವು ಅನಗತ್ಯ ಮಾತುಗಳನ್ನ ಬಿಟ್ಟು ಸತ್ಯ ಮತ್ತು ದೃಢತೆಯಿಂದ ಆಡುವಂತಹ ಒಂದೇ ಒಂದು ಮಾತು ಇಡೀ ವಾತಾವರಣದ ಚಿತ್ರವನ್ನೇ ಬದಲಾಯಿಸಬಲ್ಲದು. ಇಂದು ನಿಮ್ಮ ಮಾತಿನ ಆಳವೇ ನಿಮ್ಮ ಗುರುತಾಗಬೇಕಾಗಿದೆ. ಮಾತಿನ ಅಬ್ಬರದಿಂದ ಜನರ ಗಮನವನ್ನ ತಾತ್ಕಾಲಿಕವಾಗಿ ನೀವು ಸೆಳೆಯಬಹುದು. ಆದರೆ ವಿಚಾರದ ಆಳ ಮತ್ತು ಮೌನದಿಂದ ಸಮಾಜದ ಶಾಶ್ವತ ಗೌರವವನ್ನ ಗಳಿಸಬಹುದಾಗಿದೆ. ಜಗತ್ತನ್ನ ಬದಲಾಯಿಸುವಂತಹ ಮಾತುಗಳು ಎಂದಿಗೂ ಕೂಡ ಆರ್ಭಟಿಸುವುದಿಲ್ಲ. ಅವು ಸತ್ಯದ ತೂಕದಿಂದ ನಿಧಾನವಾಗಿ ಜನರ ಅಂತರಂಗಕ್ಕೆ ಇಳಿಯುವಂತದ್ದಾಗ್ತದೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಚಲನೆ ಇರುವಂತಹದ್ದು. ನಿಮಗೆ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದಂತಹ ಮೊತ್ತ ನಿಮ್ಮ ಕೈ ಸೇರುವಂತಹ ಸೂಚನೆ ಹೆಚ್ಚಾಗಿದೆ. ಹೊಸ ಹೂಡಿಕೆಗಳ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ರೆ ತಜ್ಞರ ಸಲಹೆಯನ್ನ ಪಡೆದುಕೊಂಡು ನೀವು ಮುನ್ನಡೆಯಬೇಕಾಗುತ್ತೆ. ಭಾನುವಾರವಾಗಿರುವುದರಿಂದ ವೈಯಕ್ತಿಕ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು, ಆದರೆ ಅದು ಬಜೆಟ್ ಒಳಗಿರಬೇಕಾಗುತ್ತೆ. ಇನ್ನು ಕುಟುಂಬದೊಂದಿಗೆ ಸುಂದರವಾದಂತಹ ಮತ್ತು ಆಹ್ಲಾದಕರವಾದಂತಹ ಸಮಯನ ಕಳೀತೀರ ನೀವು. ಪ್ರಮುಖವಾದಂತಹ ವೈಯಕ್ತಿಕ ವಿಷಯಗಳಲ್ಲಿ ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಇವತ್ತಿರುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವು ಈ ದಿನ ತಿಳಿಯಾಗುವಂತದ್ದನ್ನ ನೋಡ್ತೀರ. ಇನ್ನು ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಪ್ರೀತಿಯನ್ನ ವ್ಯಕ್ತಪಡಿಸಲು ಕೂಡ ಅನುಕೂಲಕರವಾದಂತಹ ದಿನವಾಗಿರುವಂತದ್ದು ಎಂದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಭೌತಿಕ ಚಾಣಕ್ಷತೆಗೆ ದೊಡ್ಡ ಮನ್ನಣೆಯೂ ಕೂಡ ಸಿಗ್ತದೆ. ನಿಮ್ಮ ಕಠಿಣವಾದಂತಹ ಸಮಸ್ಯೆಯೊಂದು ಈ ದಿನ ನೀವು ನೀಡುವಂತಹ ಸರಳ ಪರಿಹಾರವು ಎಲ್ಲರ ಗಮನವನ್ನ ಸೆಳೆಯುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಸಂಪರ್ಕಗಳಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಾಧ್ಯಮ, ಐಟಿ ಅಥವಾ ಬರವಣಿಗೆ ಮತ್ತು ಸಂವಹನದ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನ ಇಂದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರ್ತದೆ, ಆದ್ರೆ ಅತಿಯಾದಂತಹ ಮೊಬೈಲ್, ಲ್ಯಾಪ್ಟಾಪ್ ಬಳಕೆಯಿಂದಾಗಿ ನಿಮಗೆ ಕಣ್ಣಿನ ಸಮಸ್ಯೆಗಳು ಬರುವಂತದ್ದು ಅಥವಾ ತಲೆಯ ನೋವು ಕೂಡ ಕಾಣಿಸಿಕೊಳ್ಳಬಹುದಾಗಿದೆ. ದಿನದ ಅಂತ್ಯದಲ್ಲಿ ದೈಹಿಕ ವಿಶ್ರಾಂತಿಯನ್ನ ಪಡಿಬೇಕು ಮತ್ತು ಪ್ರಕೃತಿಯೊಂದಿಗೆ ಸಮಯವನ್ನ ಕಳೆಯಬೇಕಾಗುತ್ತೆ. ಆಗ ಮನಸ್ಸಿಗೆ ಹೊಸ ಚೈತನ್ಯ ನಿಮಗೆ ನೀಡುತ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆ ತಗೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾತುಗಳಿಗೆ ತೇಜಸ್ಸನ್ನ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನ ಕೂಡ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗಣಪತಿಯ ಆರಾಧನೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನ ಕೃಪೆಗಾಗಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಬೇಕಾಗುತ್ತೆ ಅಥವಾ ಹಸಿರು ಉಡುಪನ್ನ ಧರಿಸುವುದಂತದ್ದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇನ್ನ ಪಕ್ಷಿಗಳಿಗೆ ಸೇವೆಯ ಪರಿಹಾರವನ್ನ ಮಾಡುವಂತದ್ದು. ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡುವುದು ನಿಮ್ಮ ಜಾತಕದಂತಹ ಪ್ರತಿಯೊಂದು ಅಡೆತಡೆಗಳನ್ನ ನಿವಾರಿಸಿ
ಬಳಸಿ ಕಾರ್ಯಸಿದ್ಧಿಯನ್ನ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರು ನೀವು ಸ್ವಾಭಾವಿಕವಾಗಿ ಚಂದ್ರನಂತೆ ಮೃದು ಮನಸ್ಸಿನ ಮತ್ತು ಭಾವನಾತ್ಮಕವಾದಂತಹ ಜೀವಿಗಳು. ನೀವು ಅನೇಕ ಬಾರಿಗೆ ಜಗತ್ತು ನಿಮ್ಮ ಸೌಮ್ಯತೆಯನ್ನ ದೌರ್ಬಲ್ಯವೆಂದು ಭಾವಿಸುತ್ತದೆ. ಆದ್ರೆ ಇಂದು ನೆನಪಿಡಿ, ನೀವು ಯಾರನ್ನು ಗಿಟ್ಟಿಸಿಕೊಳ್ಳಲು ಅಥವಾ ಸಾಬೀತುಪಡಿಸಲು ಧ್ವನಿ ಎತ್ತಬೇಕಾಗಿಲ್ಲ. ನಿಮ್ಮ ಅನುಕಂಪ, ನಿಮ್ಮ ಒಳಗಿರುವಂತಹ ದೃಢತೆ ಮತ್ತು ಸ್ಪಷ್ಟವಾದಂತಹ ಸತ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರ. ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿ ನಿಂತು ಶಾಂತವಾಗಿ ಮಾತನಾಡುವಾಗ ಇಡೀ ಜಗತ್ತು ನಿಮ್ಮ ಪ್ರತಿ ಪದವನ್ನ ಅತ್ಯಂತ ಗಂಭೀರವಾಗಿ ಕೇಳಿಸುತ್ತದೆ. ದೊಡ್ಡ ಧ್ವನಿಯಲ್ಲಿ ಮಾತನಾಡುವವನು ವಾದವನ್ನ ಗೆಲ್ಲಬಹುದು, ಆದರೆ ಆಳವಾದ ಮತ್ತು ಸತ್ಯವಾದ ಆಲೋಚನೆಯಿಂದ ಮಾತನಾಡುವವನು ಮನಸ್ಸುಗಳನ್ನ ಗೆಲ್ತಾನೆ. ಜಗತ್ತು ಆಲಿಸುವುದು ನಿಮ್ಮ ಶಬ್ದದ ಅಬ್ಬರವನ್ನಲ್ಲ, ನಿಮ್ಮ ಮಾತಿನಲ್ಲಿರುವಂತಹ ಭಾವನೆ ಮತ್ತು ಸತ್ಯದ ಆಳವನ್ನ ಮಾತ್ರ ಅದು ಗಮನಿಸುತ್ತದೆ. ಇಂದು ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಸದಾ ಇರುವಂತದ್ದು. ತಂದೆ ಅಥವಾ ಹಿರಿಯರ ಬೆಂಬಲ ನಿಮಗೆ ಇರುವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಬಲವಾಗ್ತದೆ. ಅವರ ಆಲೋಚನೆಗಳಿಗೆ ಗೌರವವನ್ನ ನೀಡುವುದು ನಿಮ್ಮ ನಡುವಿನ ಪ್ರೀತಿಯನ್ನ ದ್ವಿಗುಣಗೊಳಿಸುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಂಡು ಮತ್ತು ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಕೂಡ ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ಇಂದು ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು. ಆದ್ರೆ ಅತಿಯಾದ ಆಲೋಚನೆಯನ್ನ ಮಾಡ್ತೀರಾ ಮತ್ತು ಭಾವನಾತ್ಮಕ ಒತ್ತಡವು ಕೂಡ ನಿಮಗೆ ಬೀಳುತ್ತದೆ. ಅದರಿಂದಾಗಿ ಜೀರ್ಣಕ್ರಿಯೆಗೆ ತೊಂದರೆ ಆಗ್ತದೆ ಅಥವಾ ನಿದ್ರಾಹೀನತೆಯು ಕೂಡ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಇಂದಿನ ದಿವಸ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ನೋಡೋಣ. ಆರ್ಥಿಕವಾಗಿ ಇಂದು ನೀವು ಅನುಕೂಲಕರವಾದಂತಹ ದಿನ. ನಿಮಗೆ ಆರ್ಥಿಕವಾಗಿ ದೀರ್ಘಕಾಲದ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಲಾಭ ಬರುವಂತಹ ಸೂಚನೆ ಹೆಚ್ಚಾಗಿದೆ. ಆದ್ರೆ ಭಾನುವಾರದ ಕಾರಣದಿಂದಾಗಿ ಅನಗತ್ಯವಾಗಿ ಐಷಾರಾಮ್ ವಸ್ತುಗಳ ಖರೀದಿಯನ್ನ ಮಾಡಬೇಡಿ ಅಥವಾ ಕುಟುಂಬದ ಮನೋರಂಜನೆಗಾಗಿ ಅತಿಯಾದಂತಹ ವೆಚ್ಚವನ್ನ ಮಾಡುವ ಹಾಗಿಲ್ಲ. ನೀವು ಬಜೆಟ್ ಮೀರಿ ಖರ್ಚು ಮಾಡದಂತೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡುವುದಾದ್ರೆ ಉದ್ಯೋಗಿಗಳಿಗೆ ಇಂದು ನಿಮ್ಮ ಸೌಮ್ಯತೆ ಹಾಗೂ ಚತುರತೆಯಿಂದ ಕಚೇರಿಯಲ್ಲಿನ ಜಟಿಲವಾದಂತಹ ಸಮಸ್ಯೆಯೊಂದನ್ನ ಬಗೆಹರಿಸುವಂತಹ ಅವಕಾಶ ನಿಮಗೆ ಸಿಗ್ತದೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ಸಲಹೆಗಳನ್ನ ಗೌರವಿಸ್ತಾರೆ. ವ್ಯಾಪಾರಸ್ಥರಿಗೆ ಭಾನುವಾರವಾಗಿದ್ದರೂ ಕೂಡ ಹೊಸ ಒಪ್ಪಂದಗಳನ್ನ ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವಂತಹದ್ದು. ಕಲಾತ್ಮಕ, ಸಾಹಿತ್ಯ ಮತ್ತು ಸಮಾಜ ಸೇವಾ ರಂಗದಲ್ಲಿರುವವರಿಗೆ ಇಂದು ಉತ್ತಮ ಮನ್ನಣೆಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ನಿಮ್ಮ ರಾಶಾಧಿಪತಿ ಚಂದ್ರನಿಗೆ ಪ್ರಿಯವಾದಂತಹ ಶಿವಲಿಂಗಕ್ಕೆ ಹಾಲಾಗಿರಬಹುದು ಅಥವಾ ನೀರನ್ನಾಗಿರಬಹುದು ಅರ್ಪಿಸಬೇಕಾಗುತ್ತೆ. ನೀವು ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಅನ್ನದಾನ ಅಥವಾ ಜೀವಿಗಳ ಸೇವೆಯನ್ನ ಮಾಡುವಂತದ್ದು. ಇಂದು ಹಸುವಿಗೆ ಗೋಧಿಯಾಗಿರಬಹುದು ಅಥವಾ ಬೆಲ್ಲವನ್ನ ತಿನ್ನಿಸುವಂತದ್ದು ಅಥವಾ ಬಡವರಿಗೆ ಅನ್ನದಾನವನ್ನ ಮಾಡುವುದು ಸಕಲ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಸೂರ್ಯನಿಗೆ ಅಗ್ರ್ಯವನ್ನ ಮತ್ತು ಪ್ರಾರ್ಥನೆಯನ್ನ ಮಾಡುವಂತಹ ಕಾರ್ಯ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ, ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ, ಕೇವಲ 11 ಬಾರಿ ನೀವು ಮನಸ್ಸಿನಲ್ಲಿ ಜಪವನ್ನ ಮಾಡಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ಎರಡೂ ಕೂಡ ಹೆಚ್ಚಾಗ್ತವೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕೇಸರಿ ಆಗಿರಬಹುದು, ಹಳದಿ ಆಗಿರಬಹುದು ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು ನಿಮಗೆ. ಶುಭ ಸಂಖ್ಯೆ 2 ಮತ್ತು 1. ಶುಭ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣ. ಸಿಂಹರಾಶಿ. ಸಿಂಹರಾಶಿಯವರು ನೀವು ಜನ್ಮಜಾತ ನಾಯಕರಿದ್ದಂಗೆ ನೀವು. ಆದ್ರೆ ಅನೇಕ ಬಾರಿ ನಿಮ್ಮ ಅಧಿಕಾರವಾಗಿರಬಹುದು ಅಥವಾ ಆತುರವನ್ನ ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಮಾತಿನಲ್ಲಿ ಕೋಪ ಅಥವಾ ಆತುರ ಇರಬಾರದು. ಮಾತನಾಡುವ ಮುನ್ನ ಆಳವಾಗಿ ಆಲೋಚನೆಯನ್ನ ಮಾಡಿ ಸ್ಪಷ್ಟವಾದಂತಹ ಸತ್ಯವನ್ನ ಮಾತ್ರ ನಯನವಾಗಿ ಆದರೆ ದೃಢವಾಗಿ ವ್ಯಕ್ತಪಡಿಸಬೇಕಾಗುತ್ತೆ. ನೀವು ಶಾಂತವಾಗಿ ಆದರೆ ಸ್ಪಷ್ಟತೆಯಿಂದ ಹೆಜ್ಜೆ ಇಟ್ಟಾಗ ಇಡೀ ಸಮಾಜ ನಿಮ್ಮ ಪ್ರತಿಯೊಂದು ಪದವನ್ನ ಅತ್ಯಂತ ಗಂಭೀರವಾಗಿ ಸ್ವೀಕಾರ ಮಾಡುತ್ತದೆ. ಇನ್ನು ಸಿಂಹದ ಹೆಜ್ಜೆ ಗಂಭೀರತೆ ಮತ್ತು ಶಕ್ತಿ ಇರುವುದು ಅದು ನಿರಂತರವಾಗಿ ಗರ್ಜಿಸುವುದರಲ್ಲ, ಅದರ ಕಣ್ಣುಗಳಲ್ಲಿರುವಂತಹ ಸತ್ಯ ಮತ್ತು ಹೆಜ್ಜೆಯಲ್ಲಿರುವಂತಹ ಸ್ಥಿರತೆಯಲ್ಲಿ. ಜಗತ್ತು ನಿಮ್ಮ ಅಬ್ಬರಕ್ಕೆ ಹೆದರಬಹುದು, ಆದ್ರೆ ನಿಮ್ಮ ಆತ್ಮವಿಶ್ವಾಸದ ಮೌನಕ್ಕೆ ಎಂದಿಗೂ ಕೂಡ ತಲೆಯನ್ನ ಬಾಗ್ತದೆ ಈ ಸಮಾಜ. ಇಂದು ಆರ್ಥಿಕವಾಗಿ ನಿಮಗೆ ಅನುಕೂಲಕರವಾದಂತಹ ದಿನ, ಅದಕ್ಕೆ ಯಾವುದು ಟೆನ್ಷನ್ ಇಲ್ಲ. ಸರ್ಕಾರಿ ಕೆಲಸಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನ ಆಗಮನವು ಕೂಡ ಆಗುವಂತಹ ಮುನ್ಸೂಚನೆಯೂ ಕೂಡ ಇರುತ್ತದೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ವರ್ಚಸ್ಸನ್ನ ಹೆಚ್ಚಿಸುವಂತಹ ಕೆಲಸಗಳಿಗೆ ಹಣವನ್ನ ವಿನಿಯೋಗಿಸುವಿರಿ. ಆದರೆ
ಪ್ರದಕ್ಷಿಣಕ್ಕಾಗಿ ಶೋ ಅಪ್ ಮಾಡುವುದಕ್ಕಾಗಿ ಅತಿಯಾದಂತಹ ಹಣ ವ್ಯಯ ಮಾಡುವುದನ್ನ ಇಂದಿನ ದಿವಸ ನೀವು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡೋಣ. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಸೂರ್ಯನ ದಿನವಾಗಿರುವುದರಿಂದ ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಒಪ್ಪಂದಗಳು ಕೈಗೂಡುವಂತಹ ಯೋಗವು ಕೂಡ ಇರುವಂತದ್ದು. ಆಡಳಿತ ನಿರ್ವಹಣೆ ಹಾಗೂ ಸಾರ್ವಜನಿಕ ರಂಗದಲ್ಲಿ ಏನಾದರೂ ಇದ್ರೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿರುತ್ತದೆ ನಿಮಗೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಹಿರಿಯರಾಗಿರ್ಬೋದು ಅಥವಾ ತಂದೆಯವರ ಸಂಪೂರ್ಣವಾದಂತಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಮನೆಯಲ್ಲಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ತಿಳಿಯಾಗಿ ಪ್ರಶಾಂತವಾದಂತಹ ವಾತಾವರಣ ನಿರ್ಮಾಣವಾಗುವಂತಹ ದಿನ ಇಂದು ನಿಮಗೆ. ಇನ್ನು ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರವಾದಂತಹ ಬೆಳವಣಿಗೆಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ನಿಲ್ಲುವಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನವಾಗಿರುತ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುವಂತದ್ದು. ಆದರೂ ಭಾನುವಾರದ ಬಿಡುವಿನ ವೇಳೆಯಲ್ಲಿ ಅತಿಯಾದಂತಹ ಉಷ್ಣ ಆಗಿರಬಹುದು ಅಥವಾ ಕಣ್ಣಿನ ಆಯಾಸ ಕೂಡ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಸಾಕಷ್ಟು ನೀರನ್ನ ಸೇವಿಸಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವಂತದ್ದು ಅಥವಾ ಆಲಿಸುವುದರಿಂದ ಕೂಡ ನಿಮ್ಮ ಆತ್ಮವಿಶ್ವಾಸ ದ್ವಿಗುಣವಾಗ್ತದೆ ಮತ್ತು ಶತ್ರುಗಳ ಮೇಲಿನ ಜಯ ಕೂಡ ನಿಶ್ಚಯವಾಗ್ತದೆ ನಿಮಗೆ. ಇಂದು ಹಣೆಗೆ ಶ್ರೀಗಂಧ ಅಥವಾ ರಕ್ತ ಚಂದನದ ತಿಲಕವನ್ನ ಧರಿಸುವುದು ನಿಮ್ಮ ಪ್ರಭಾವವನ್ನ ಹೆಚ್ಚಿಗೆ ಮಾಡುವಂತದ್ದಾಗ್ತದೆ. ಇನ್ನು ಸೂರ್ಯ ಅಗ್ರ್ಯವನ್ನ ಮತ್ತು ಪ್ರಾರ್ಥನೆಯನ್ನ ಮಾಡುವಂತದ್ದು. ಇನ್ನು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ, ಕೊಂಚ ಅಕ್ಷತೆಯನ್ನ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ ಸೂರ್ಯದೇವನಿಗೆ. ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ತಂದೆಗೆ ಅಥವಾ ಮನೆಯ ಹಿರಿಯರಿಗೆ ಗೌರವವನ್ನ ನೀಡಿ ಅಥವಾ ಅವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಸುವಿಗೆ ಬೆಲ್ಲ ಅಥವಾ ಗೋಧಿಯನ್ನ ನೀಡುವುದು ನಿಮ್ಮ ಜಾತಕದ ಸೂರ್ಯಗ್ರಹವನ್ನ ಬಲಪಡಿಸುವಂತಹ ಕಾರ್ಯವನ್ನ ಮಾಡ್ತದೆ. ಶುಭ ಸಂಖ್ಯೆ 1 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರ ನೀವು ಸ್ವಾಭಾವಿಕವಾಗಿ ಪರಿಪೂರ್ಣತೆ ಅಂದ್ರೆ ಪರ್ಫೆಕ್ಷನ್ ನ ಬಯಸುವಂತಹವರು ನೀವು ಮತ್ತು ವಿಷಯಗಳನ್ನ ಆಳವಾಗಿ ವಿಶ್ಲೇಷಣೆಯನ್ನ ಮಾಡುವಂತಹವರು. ಆದ್ರೆ ಅನೇಕ ಬಾರಿಗೆ ನಿಮ್ಮ ಅತಿಯಾದಂತಹ ಸಂಕೋಚ ಅಥವಾ ಇತರರನ್ನ ಮೆಚ್ಚಿಸುವಂತಹ ಗುಣ ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡುತ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ಜಾಗರೂಕತೆಯಿಂದ ರೂಪುಗೊಂಡ ನಿಮ್ಮ ಆಲೋಚನೆಗಳನ್ನ ಸಂಪೂರ್ಣ ಆತ್ಮವಿಶ್ವಾಸದಿಂದ ಮಂಡನೆಯನ್ನ ಮಾಡಬೇಕಾಗುತ್ತೆ. ಯಾವುದೇ ಹಿಂಜರಿಕೆ ಇಲ್ಲದೆ ಸ್ಪಷ್ಟತೆ ಮತ್ತು ವಿವೇಚನೆಯಿಂದ ಆ ಮಾತನ್ನ ಆಡಬೇಕಾಗುತ್ತೆ. ನಿಮ್ಮ ಪರಿಪೂರ್ಣತೆಯ ಹಿಂದಿರುವಂತಹ ಕಠಿಣ ಪರಿಶ್ರಮ ಮತ್ತು ಸತ್ಯವನ್ನ ಜಗತ್ತು ಕಂಡಾಗ ನಿಮ್ಮ ಪ್ರತಿಯೊಂದು ಪದಕ್ಕೂ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುವಂತದ್ದಾಗ್ತದೆ. ದೊಡ್ಡ ಧ್ವನಿಯಲ್ಲಿ ಕೂಗಾಡುವುದರಿಂದ ಸಾಮರ್ಥ್ಯ ಸಾಬೀತಾಗುವುದಿಲ್ಲ, ದೊಡ್ಡ ಸೂರ ಆಗುವುದಿಲ್ಲ. ನೀವು ನಿಶಬ್ದವಾಗಿ ದೋಷವಿಲ್ಲದೆ ಮಾಡುವಂತಹ ಕೆಲಸದ ಫಲಿತಾಂಶವೇ ಜಗತ್ತನ್ನ ಮೌನವಾಗಿಸುತ್ತದೆ. ಅಬ್ಬರದ ಮಾತುಗಳಿಗಿಂತ ಪರಿಪೂರ್ಣವಾದಂತಹ ಆಲೋಚನೆಗೆ ಜಗತ್ತನ್ನ ಸೆಳೆಯುವಂತಹ ಶಕ್ತಿ ಇರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದಂತಹ ಚರ್ಚೆ ನಡೆಯುವಂತದ್ದು. ಅವರ ಸಂಪೂರ್ಣ ಬೆಂಬಲ ನಿಮಗೆ ಸದಾ ಇರುತ್ತದೆ. ಹಿರಿಯರ ಆರೋಗ್ಯ ಸುಧಾರಿಸುವಂತದ್ದು. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯದಲ್ಲಿ ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನವಾಗಿದೆ ಇಂದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರ ಮತ್ತು ಭದ್ರವಾದಂತಹ ದಿನವಾಗಿದೆ. ನಿಮಗೆ ಆದಾಯದ ಹೊಸ ಮಾರ್ಗಗಳು ಕೂಡ ಗೋಚರಿಸುತ್ತವೆ. ಬುದ್ಧಿವಂತಿಕೆಯಿಂದ ಮಾಡಿದಂತಹ ಯೋಜನಾಬದ್ಧ ವೆಚ್ಚಗಳು ನಿರಮ್ಮಳ ತರುವಂತದ್ದು. ಇನ್ನು ದೀರ್ಘಾವಧಿಯ ಹೂಡಿಕೆಗಳಿಗೆ ಹಣ ವಿನಿಯೋಗಿಸಲು ಇದು ಒಳ್ಳೆಯ ದಿನ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ ಇಂದು. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡೋಣ. ಇಂದಿನ ದಿವಸ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮವಾದಂತಹ ಅವಲೋಕನ ಮತ್ತು ಕಷ್ಟಕರ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಸಾಮರ್ಥ್ಯಕ್ಕೆ ವಿಶೇಷವಾದಂತಹ ಮನ್ನಣೆ ಸಿಗ್ತದೆ. ಪ್ರಮುಖ ಯೋಜನೆಯೊಂದನ್ನ ಜವಾಬ್ದಾರಿ ನಿಮ್ಮ ಹೆಗಲೇರುವಂತಹದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಫಲವನ್ನ ನೀಡುವಂತದ್ದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತವಾಗಿರುವಂತಹ ದಿನ ಇದ್ದು, ಸಂಶೋಧನೆ, ಲೆಕ್ಕಪತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರೂ ಇದ್ರೆ ಈವರೆಗೆ ಅತ್ಯಂತ ಪ್ರಗತಿದಾಯಕವಾದಂತಹ ದಿನ ಖಂಡಿತವಾಗಿಯೂ. ಇನ್ನ ದೈಹಿಕ ಆರೋಗ್ಯ ಉತ್ತಮವಾಗಿರುವಂತದ್ದು. ಆದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಅತಿಯಾಗಿ ಚಿಂತಿಸುವಂತಹ ನಿಮ್ಮ ಸ್ವಭಾವದಿಂದಾಗಿ ಜೀರ್ಣಕ್ರಿಯೆಗೆ ತೊಂದರೆ ಬರ್ತದೆ ಅಥವಾ ನಿದ್ರಾಹೀನತೆಯೂ ಕೂಡ ನಿಮಗೆ ಕಾಣಿಸಿಕೊಳ್ಳಬಹುದು. ಸಂಜೆ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ಪ್ರಾಣಾಯಾಮ ಮಾಡುವುದು ಕೂಡ ಅತ್ಯಂತ ಸೂಕ್ತವಾಗಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿ ಬುಧನ ಪ್ರಸನ್ನತೆಗಾಗಿ ಮುಂಜಾನೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು
ಹಸಿರು ಅಥವಾ ತಿಳಿ ಹಳದಿ ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಖರ್ಚಿಪ್ಪಲ್ಲಿ ಇಟ್ಕೋಬೇಕಾಗುತ್ತೆ, ಖರ್ಚಿಪ್ಪನ್ನ ಜೇಬಲ್ಲಿ ಇಟ್ಕೋಬೇಕಾಗುತ್ತೆ. ಆಗ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀವು ಆಕರ್ಷಿಸ್ತೀರಾ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ, ಹುಟ್ಟುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಜಪಿಸುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ, ಓಜಸ್ಸು ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ಇನ್ನ ಮುಂಜಾನೆ ಪಕ್ಷಿಗಳಿಗೆ ಧಾನ್ಯಗಳನ್ನ ನೀಡಬೇಕಾಗುತ್ತೆ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ಕೊಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಶುಭ ಸಂಖ್ಯೆ 5 ಮತ್ತು 1. ಶುಭ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರ ಜಗತ್ತಿನಲ್ಲಿ ಅತಿ ದೊಡ್ಡ ಧ್ವನಿಯನ್ನ ಕೂಗುವವನು ಅವನು ಯಾವತ್ತೂ ನಾಯಕನಾಗಲ್ಲ. ಕಷ್ಟದ ಸಮಯದಲ್ಲಿ ಅತ್ಯಂತ ಸ್ಥಿರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವವನೇ ಮುಂದೊಂದು ದಿವಸ ನಾಯಕ ಆಗ್ತಾನೆ. ನಿಮ್ಮ ಪ್ರಭಾವವು ನಿಮ್ಮ ಶಬ್ದ ಮಾಡುವುದರಲ್ಲ, ನಿಮ್ಮ ಮಾತಿನಲ್ಲಿರುವಂತಹ ಸತ್ಯ ಮತ್ತು ಆಳದಲ್ಲಿರುವಂತದ್ದು. ನಿಮ್ಮ ಸ್ವಭಾವವೇ ಸಮತೋಲನ ಇದ್ದಂತೆ, ಈಕ್ವಲ್. ಪ್ರಸ್ತುತ ಜಗತ್ತು ಗದ್ದಲದಿಂದ ಕೂಡಿದೆ ಮತ್ತು ಪ್ರತಿಯೊಬ್ಬರು ತಮ್ಮ ಅಸ್ತಿತ್ವ ತೋರಿಸಲು ಅರ್ಚಟುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನೀವು ಎಲ್ಲರನ್ನ ಮೆಚ್ಚಿಸಲು ಹೋಗದೆ ನಿಮ್ಮ ಆಂತರಿಕ ಮುಕ್ತಾಯ ಮತ್ತು ಸತ್ಯಕ್ಕೆ ಬದ್ಧರಾಗಿರಬೇಕಾಗುತ್ತೆ. ನೀವು ಯಾವುದೇ ಆತರವಿಲ್ಲದೆ ಅತ್ಯಂತ ಶಾಂತವಾಗಿ ಮತ್ತು ದೃಢವಾಗಿ ಮಾತನಾಡುವಾಗ ಇಡೀ ಜಗತ್ತು ತನ್ನ ಗದ್ದಲವನ್ನ ನಿಲ್ಲಿಸುತ್ತದೆ, ನಿಮ್ಮ ಮಾತಿಗೆ ಮಾತ್ರ ಕಿವಿಯನ್ನ ಕೊಡುತ್ತದೆ. ಇಂದು ನಿಮ್ಮ ನಿಸ್ಸಂಶಯವಾದಂತಹ ಧೈರ್ಯ ಮತ್ತು ಸತ್ಯವೇ ನಿಮ್ಮ ಶಕ್ತಿ ಆಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿವೇಚನಾ ಶಕ್ತಿ ಮತ್ತು ನಿಷ್ಪತ್ತವಾದಂತಹ ಧೋರಣೆಗೆ ಮನ್ನಣೆ ಸಿಗುವಂತದ್ದು. ಕಠಿಣವಾದಂತಹ ಸವಾಲುಗಳನ್ನ ಎದುರಿಸುವಾಗ ನಿಮ್ಮ ಶಾಂತ ಮನಸ್ಥಿತಿ ಅಧಿಕಾರಿಗಳ ಗಮನವನ್ನ ಸೆಳೆಯುವಂತದಾಗ್ತದೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಹಾಗೂ ಪ್ರಮುಖ ಗ್ರಾಹಕರೊಂದಿಗೆ ದೀರ್ಘಕಾಲದ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಸೂಕ್ತವಾಗಿರುವಂತಹ ದಿನ ಇಂದು. ಸಮಾಲೋಚನೆ, ಕಾನೂನು ಮತ್ತು ನಿರ್ವಹಣಾ ರಂಗದಲ್ಲಿ ಏನಾದರೂ ಇದ್ರೆ ಅವರಿಗೂ ಕೂಡ ಹೆಚ್ಚಿನ ಯಶಸ್ಸು ಸಿಗುವಂತದಾಗ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವನ್ನ ನೀವು ನೋಡ್ತೀರಾ. ಇಂದು ಪ್ರಮುಖ ಗೃಹ ಕೌಟುಂಬಿಕ ನಿರ್ಧಾರಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಆದ್ಯತೆಯೂ ಕೂಡ ಸಿಗುವಂತದ್ದಾಗ್ತದೆ. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕೂಡ ಕಳೀತೀರಾ. ಪ್ರೇಮಿಗಳಿಗೆ ಪರಸ್ಪರ ಗೌರವ ಹಾಗೂ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಸುಂದರವಾದಂತಹ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಮತ್ತು ದೃಢತೆ ಕಂಡು ಬರುವಂತದ್ದು. ನಿಮಗೆ ಭವಿಷ್ಯದ ಹೂಡಿಕೆಗಳಿಗೆ ಅಥವಾ ಸ್ಥಿರಾಸ್ತಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಮುಖ್ಯವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಹಳೆಯ ಸಾಲ ಅಥವಾ ಬಾಕಿ ಹಣ ಕೂಡ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದಾಗ್ಯೂ ಭಾನುವಾರದ ರಜೆಯ ಮೂಡ್ನಲ್ಲಿ ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಅತಿಯಾದಂತಹ ಖರ್ಚು ಮಾಡದಂತೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ. ನಿಮ್ದು ದೈಹಿಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದ್ರೆ ರಜೆಯ ದಿನವೆಂದು ಅತಿಯಾದ ಎಣ್ಣೆಯುಕ್ತ ಮಸಾಲೆಯುಕ್ತ ಪದಾರ್ಥಗಳನ್ನ ಸೇವಿಸಿದರೆ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಮಿತ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಸಮರ್ಪಕವಾದಂತಹ ನೀರನ್ನ ಸೇವನೆಯನ್ನ ಮಾಡಿ ನಿಮ್ಮ ಉತ್ಸಾಹವನ್ನ ಕಾಯ್ದುಕೊಳ್ಳುವಂತದ್ದನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ, ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯನ್ನ ತಗೊಂಡು ಅದಕ್ಕೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರ ಪ್ರಾರ್ಥನೆಯನ್ನ ಪ್ರಾರ್ಥಿಸಬೇಕಾಗುತ್ತೆ. ಇದು ನಿಮ್ಮ ಮಾತುಗಳಲ್ಲಿ ತೇಜಸ್ಸನ್ನ ಮತ್ತು ಸಮಾಜದಲ್ಲಿ ಗೌರವವನ್ನು ಕೂಡ ಹೆಚ್ಚಾಗಿ ಮಾಡುವಂತದ್ದಾಗ್ತದೆ. ಇಂದು ನಿಮ್ಮ ಹಸುವಿಗೆ, ನಿಮ್ಮ ಬಳಿ ಇರುವಂತಹ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದಂತಹ ಗೋಧಿಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಹಳದಿ ಆಗಿರಬಹುದು, ಬಿಳಿಯಾಗಿರಬಹುದು ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡ್ತದೆ. ಶುಭ ಸಂಖ್ಯೆ 6 ಮತ್ತು 1 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನಿಮ್ಮ ಅಧಿಪತ್ಯದ ಶಕ್ತಿಯೇ ನಿಮ್ಮ ಆಳವಾದಂತಹ ಧೈರ್ಯ ಮತ್ತು ರಹಸ್ಯವಾದಂತಹ ತಂತ್ರ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಯೋಜನೆಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳುವ ಹಾಗಿಲ್ಲ. ನೀವು ನಿಮ್ಮ ಮಾತುಗಳನ್ನ ಕಡಿಮೆ ಮಾಡಬೇಕಾಗುತ್ತೆ. ಕೆಲಸದ ಫಲಿತಾಂಶದ ಮೂಲಕ ಉತ್ತರವನ್ನ ನೀಡಬೇಕಾಗುತ್ತೆ. ನೀವು ಪ್ರಶಾಂತವಾಗಿದ್ದು ನಿಮ್ಮ ಆಂತರಿಕ ಶಕ್ತಿಯಿಂದ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಇಡೀ ಸಮಾಜವೇ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಅತ್ಯಂತ ಗೌರವ ಮತ್ತು ಭಯದಿಂದ ಆಲಿಸುವಂತದಾಗ್ತದೆ. ಇಂದು ನಿಮ್ಮ ಮೌನವೇ ನಿಮ್ಮ ಅತ್ಯಂತ ದೊಡ್ಡದಾದಂತಹ ಶಕ್ತಿ ಆಗಬೇಕಾಗಿದೆ. ಸಿಂಹವು ತನ್ನ ಶಿಕಾರಿಯ ಮೇಲೆ ದಾಳಿ ಮಾಡುವ ಮುನ್ನ ಮಾಡುವಂತಹ ಶಬ್ದಕ್ಕಿಂತ ಅದು ಹೆಜ್ಜೆ ಇಡುವ, ಕಾಪಾಡುವ ಗಂಭೀರ ಮೌನವೇ ಹೆಚ್ಚು ಅಪಾಯಕಾರಿ.
ಜಗತ್ತಿಗೆ ನಿರೂಪಿಸಲು ಅಬ್ಬರಿಸಬೇಕಾಗಿಲ್ಲ. ನಿಮ್ಮ ಆಳವಾದಂತಹ ಸನ್ನದ್ಧತೆ ಮತ್ತು ಸದ್ದಿಲ್ಲದ ಯಶಸ್ಸೇ ಜಗತ್ತನ್ನ ಬೆರಗುಗೊಳಿಸುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ನಿಮ್ಮ ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವ ಇರುವುದರಿಂದ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವಂತಹ ಸೂಚನೆ ಹೆಚ್ಚಾಗಿದೆ. ಆದರೂ ಭಾನುವಾರವಾಗಿರುವುದರಿಂದ ಕುಟುಂಬದ ಅಲಂಕಾರಿಕ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹೆಚ್ಚು ಖರ್ಚಾಗುವಂತಹ ಸನ್ನಿವೇಶಗಳು ಬರ್ತವೆ. ನಿಮ್ಮ ಬಜೆಟ್ ಮೀರದಂತೆ ಹಣ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕಠಿಣವಾದಂತಹ ಸವಾಲೊಂದನ್ನ ಯಶಸ್ವಿಯಾಗಿ ಮುಗಿಸುವಂತಹ ಅವಕಾಶ ನಿಮಗೆ ಈ ದಿನ ಸಿಗ್ತದೆ. ನಿಮ್ಮ ರಹಸ್ಯ ಕಾರ್ಯತಂತ್ರ ಮತ್ತು ದೂರದೃಷ್ಟಿಯ ಯೋಜನೆಗಳಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭದ ಲಕ್ಷಣಗಳು ಕೂಡ ಹೆಚ್ಚಾಗಿದೆ. ಸಂಶೋಧನೆ, ವೈದ್ಯಕೀಯ ಮತ್ತು ಗೂಢ ಆಲೋಚನೆಗಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅದ್ಭುತವಾದಂತಹ ಯಶಸ್ಸು ಕೂಡ ಕಾದಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ವಿಶೇಷವಾದಂತಹ ಗೌರವ ಸಿಗುವಂತಹ ದಿನ ಇಂದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದೆ. ಜೀವನ ಸಂಗಾತಿಯೊಂದಿಗೆ ಏನಾದರೂ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ತಾಪಗಳು ಕೂಡ ದೂರವಾಗುವಂತಹ ದಿನ. ಅವರ ಸಕಾಲಿಕ ಸಲಹೆಯು ನಿಮ್ಮ ಗೊಂದಲವೊಂದನ್ನ ಪರಿಹರಿಸುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳಿಗೆ ಗೌರವ ನೀಡುವ ಮೂಲಕ ಬಾಂಧವ್ಯವನ್ನ ಮತ್ತಷ್ಟು ಆಳವಾಗಿಸಿಕೊಳ್ಳಲು ಇಂದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ದೈಹಿಕವಾಗಿ ಎನರ್ಜೆಟಿಕ್ ಆಗಿರ್ತೀರಾ ಇಂದು. ಆದಾಗ್ಯೂ ಕೂಡ ಅತಿಯಾದಂತಹ ಕೆಲಸದ ಒತ್ತಡ ಆಗಿರಬಹುದು ಹಾಗೂ ನಿರಂತರವಾದಂತಹ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ನಿಮಗೆ ಕಣ್ಣಿನ ಆಯಾಸ ಬರಬಹುದು ಅಥವಾ ಅಸಿಡಿಟಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಧ್ಯಾನ ಅಥವಾ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಈ ದಿನ ನೀವು ಮೀಸಲಿಡಬೇಕಾಗುತ್ತೆ. ಇನ್ನು ಸೂರ್ಯ ಅಗ್ರ್ಯವನ್ನ ಅಥವಾ ದರ್ಶನವನ್ನ ಮಾಡುವಂತದ್ದು. ಇನ್ನು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕೆಂಪು ಶ್ರೀಗಂಧವನ್ನ ಹಾಕಿ ಅಗ್ರ್ಯವನ್ನ ಸಮರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಕೇವಲ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಮಂಗಳನ ಪ್ರಸನ್ನತೆಗಾಗಿ ಹನುಮಾನ್ ಚಾಲೀಸವನ್ನ ಅಥವಾ ಸುಬ್ರಹ್ಮಣ್ಯ ಕವಚ ಪಠಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟಿಗೊಳಿಸುವಂತದ್ದು ಇಂದಿನ ದಿವಸ. ಇನ್ನು ಅನ್ನದಾನವನ್ನ ಮಾಡುವಂತದ್ದು ಅಥವಾ ಹಸುವಿಗೆ ಸೇವೆಯನ್ನ ಮಾಡುವಂತದ್ದು. ಹಸುವಿಗೆ ಬೆಲ್ಲ ಆಗಿರಬಹುದು ಅಥವಾ ಗೋಧಿ ಹಿಟ್ಟಿನ ಉಂಡೆಯನ್ನ ನೀಡುವುದು ಅಥವಾ ಬಡವರಿಗೆ ಕೆಂಪು ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡುವುದು ನಿಮ್ಮ ಕೆಲಸದಲ್ಲಾಗುವಂತಹ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ಇಂದು ಕೆಂಪು, ಕೇಸರಿ ಅಥವಾ ಸಿಂಧೂರ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಅತ್ಯುನ್ನತವಾದಂತಹ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರಾಶಿಯವರ ನಿಮ್ಮ ಮಾತಿನಲ್ಲಿ ನಿಜವಾಗ್ಲೂ ಜ್ಞಾನವಿದೆ. ನಿಮ್ಮ ಚಿಹ್ನೆಯೇ ಬಿಲ್ಲುಗಾರ. ಆದರೆ ಅನೇಕ ಬಾರಿಗೆ ನಿಮ್ಮ ಅತಿಯಾದಂತಹ ನೇರ ನುಡಿ ಅಥವಾ ಆತುರವೇ ಅದರ ಮೌಲ್ಯವನ್ನ ಕಡಿಮೆ ಮಾಡುವಂತದ್ದಾಗ್ತದೆ. ಇವತ್ತು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಮಾತುಗಳಲ್ಲಿ ಅಬ್ಬರಕ್ಕಿಂತ ಆಳವಿರಬೇಕಾಗುತ್ತೆ. ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ನಿಮ್ಮ ಗುರಿಯ ಕಡೆಗೆ ಮೌನವಾಗಿ ನೀವು ಶ್ರಮವನ್ನ ಪಡಬೇಕಾಗುತ್ತೆ. ನೀವು ಸಾಧಿಸಿ ತೋರಿಸಿದಾಗ ನಿಮ್ಮ ಜ್ಞಾನ ಮತ್ತು ಯಶಸ್ಸಿನ ಮುಂದೆ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುವಂತದ್ದಾಗ್ತದೆ. ಇಂದು ನಿಮ್ಮ ಮೌನ ಮತ್ತು ಜ್ಞಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗುವಂತದ್ದು. ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ಶಬ್ದವನ್ನ ಮಾಡುವುದಿಲ್ಲ. ಅವನ ಇಡೀ ಗಮನ, ಮೌನ ಮತ್ತು ಶಕ್ತಿ ಕೇವಲ ಗುರಿಯ ಮೇಲಿರುವಂತದ್ದು. ಬಾಣವು ಗುರಿ ತಲುಪಿದಾಗ ಆಗುವಂತಹ ಶಬ್ದವೇ ಅವನ ಸಾಮರ್ಥ್ಯವನ್ನ ಜಗತ್ತಿಗೆ ಸಾರಿಸುವಂತದ್ದಾಗ್ತದೆ. ಇಂದು ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಅಥವಾ ಧಾರ್ಮಿಕ ಚಿಂತನೆಗಳ ಬಗ್ಗೆ ಮಾತುಕತೆ ನಡೆಸುವಂತಹದ್ದು. ಹಿರಿಯರು ಅಥವಾ ತಂದೆಯವರ ಸಂಪೂರ್ಣವಾದಂತಹ ಅವಕಾಶ ಅಥವಾ ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಪ್ರೀತಿಯು ಕೂಡ ಹೆಚ್ಚಾಗ್ತದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಕುಟುಂಬದ ಹಿರಿಯರಿಗೆ ತಿಳಿಸಲು ಮತ್ತು ಒಪ್ಪಿಗೆಯನ್ನ ಪಡೆಯಲು ಕೂಡ ಈ ದಿನ ಸೂಕ್ತವಾಗಿರುವಂತಹ ದಿನವಾಗಿರುತ್ತದೆ. ಇನ್ನು ನಿಮ್ಮ ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದಂತಹ ಮತ್ತು ಲಾಭದಾಯಕವಾದಂತಹ ನಿಮಗೆ ದಿನ. ಭೂಮಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕವಾದಂತಹ ಫಲಿತಾಂಶ ದೊರೆಯುತ್ತದೆ. ಧನಕಾರಕ ಗುರುವಿನ ಶುಭ ದೃಷ್ಟಿಯಿಂದ ಅನಿರೀಕ್ಷಿತವಾದಂತಹ ಧನಲಾಭ ಯೋಗವು ಕೂಡ ಇರುವಂತದ್ದು. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ಆದಾಯದ ಒಂದು ಭಾಗವನ್ನ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ನೀವು ತೊಡಗಿಸಿಕೊಳ್ಳಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸುದೀರ್ಘವಾದಂತಹ ಅನುಭವ ಮತ್ತು ದೂರದೃಷ್ಟಿ ಆಲೋಚನೆಗಳಿಗೆ ಗೌರವ ಸಿಗುವಂತಹ ದಿನ. ಪ್ರಮುಖ ಸಭೆಗಳಲ್ಲಿ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸುವಲ್ಲೂ ನಿಮ್ಮ ನಿರ್ಧಾರವೇ ಅಂತಿಮವಾಗಿರುತ್ತದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗೆ ಅಥವಾ ಹೊಸ ವಿಸ್ತರಣೆಗೆ ಅತ್ಯುತ್ತಮವಾದಂತಹ ದಿನವಾಗಿರುವಂತದ್ದು. ಉನ್ನತ ಶಿಕ್ಷಣ, ಬೋಧನೆ, ಸಮಾಜ ಸೇವೆ ಹಾಗೂ ಆಡಳಿತ ರಂಗದಲ್ಲಿ ಇರುವಂತವರಿಗೆ ಹೆಚ್ಚಿನ ಪ್ರಗತಿಯು ಕೂಡ ಕಂಡು ಬರುವಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮಲ್ಲಿ ಹೊಸ ಚೈತನ್ಯವೇ ಹುಟ್ಟುವಂತದ್ದು. ಆದಾಗ್ಯೂ ಭಾನುವಾರದ ರಜೆಯ ಮೂಡ್ನಲ್ಲಿ ಅತಿಯಾದಂತಹ ಸಿಹಿ ಆಗಿರಬಹುದು ಅಥವಾ ಎಣ್ಣೆ ಪದಾರ್ಥಗಳನ್ನ ಸೇವಿಸಿ ಜೀರ್ಣಕ್ರಿಯೆಯ ತೊಂದರೆಯನ್ನ ನೀವು
ಮಾಡ್ಕೊಳ್ತೀರಾ. ಬೆಳಗಿನ ವೇಳೆಯಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡುವುದು ನಿಮ್ಮ ಶಕ್ತಿಯನ್ನ ಇಮ್ಮಡಿಗೊಳಿಸುವಂತದ್ದು ಆಗುತ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಅಕ್ಷತೆ ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ಇದು ನಿಮ್ಮ ಸಮಾಜದ ಗೌರವವನ್ನ ದುಪ್ಪಟ್ಟುಗೊಳಿಸುವಂತದ್ದಾಗ್ತದೆ. ಇನ್ನ ನಿಮ್ಮ ರಾಶಾಧಿಪತಿ ಗುರುವಿನ ಪ್ರಸನ್ನತೆಗಾಗಿ ಇಂದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ತಿಲಕ ಧಾರಣೆಯನ್ನ ಮಾಡುವಂತದ್ದು. ನಿಮ್ಮ ಹಣೆಗೆ ಕೊಂಚ ಕೇಸರಿ ಆಗಿರ್ಬೋದು ಅಥವಾ ಅರಿಶಿಣದ ಶ್ರೀಗಂಧದ ತಿಲಕವನ್ನ ಧರಿಸುವುದರಿಂದ ನಿಮ್ಮ ಮಾತುಗಳಲ್ಲಿ ಓಜಸ್ಸು ಸಿಗುವಂತದ್ದು ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯು ಕೂಡ ನಿಮಗೆ ಆಕರ್ಷಿಸವಾಗ್ತದೆ. ಇಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಆಗಿರಬಹುದು ಅಥವಾ ಲೇಖನ ಸಾಮಗ್ರಿಗಳನ್ನಾಗಿರುವುದು ದಾನವಾಗಿ ಮಾಡಿ. ಹವಿಸುವಿಗೆ ಬೆಲ್ಲ ಮತ್ತು ನೆನೆಸಿದ ಕಡಲೆ ಬೇಳೆಯನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿದೆ. ಶುಭ ಸಂಖ್ಯೆ 3 ಮತ್ತು 1. ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಕರ ರಾಶಿಯವರು ನೀವು ಶನಿ ದೇವರ ಅಧಿಪತ್ಯದ ರಾಶಿಯವರು. ನೀವು ಪರ್ವತದಂತೆ ಅಚಲವಾದಂತಹ ತಾಳ್ಮೆ ನಿಮ್ಮ ಶಕ್ತಿಯಾಗಿದೆ. ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಧ್ವನಿ ಎತ್ತರಿಸಿ ತಮ್ಮನ್ನ ತಾವು ಸಾಬೀತುಪಡಿಸಿಕೊಳ್ಳಲು ಅಬ್ಬರಿಸುತ್ತಿದ್ದಾರೆ. ಆದರೆ ನೆನಪಿಡಿ, ಪ್ರತಿಧ್ವನಿಸುವಂತಹ ಶಬ್ದಕ್ಕಿಂತ ಮೌನದಲ್ಲಿರುವಂತಹ ಸ್ಥಿರತೆಗೆ ಹೆಚ್ಚು ಶಕ್ತಿ ಇರುವಂತದ್ದು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ಯಾವುದೇ ಉದ್ವೇಗವಿಲ್ಲದೆ ನಿಮ್ಮ ಸತ್ಯ ಮತ್ತು ತತ್ವದಲ್ಲಿ ಅಚಲವಾಗಿರಬೇಕಾಗುತ್ತೆ. ನೀವು ಮಾತನಾಡುವಂತಹ ಪ್ರತಿಯೊಂದು ಪದದಲ್ಲೂ ಆಳವಾದಂತಹ ಅನುಭವ ಮತ್ತು ಸ್ಪಷ್ಟತೆ ಇರಬೇಕಾಗುತ್ತೆ. ನಿಮ್ಮ ಆಂತರಿಕ ಗಾಂಭೀರ್ಯವೇ ಇಡೀ ಸಮಾಜ ನಿಮ್ಮ ಮಾತಿಗೆ ಕಿವಿಗೊಡುವಂತಹದ್ದನ್ನ ಮಾಡುತ್ತದೆ. ಇಂದು ಪರ್ವತವು ತನ್ನ ಎತ್ತರವನ್ನ ಜಗತ್ತಿಗೆ ಸಾರಿ ಹೇಳಲು ಎಂದಿಗೂ ಕೂಡ ಶಬ್ದವನ್ನ ಮಾಡುವುದಿಲ್ಲ. ಅದು ಕೇವಲ ಶಾಂತವಾಗಿ ಅಚಲವಾಗಿ ನಿಂತಿರುತ್ತದೆ. ಆದರೆ ಅದರ ನಿಶಬ್ದವಾದಂತಹ ಸ್ಥಿರತೆಯೇ ಇಡೀ ಜಗತ್ತು ತಲೆಬಾಗಿ ನೋಡುವಂತೆ ಮಾಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ನಿಮ್ಮ ನಿರ್ಧಾರ ಅಥವಾ ದೀರ್ಘಕಾಲದ ಕಠಿಣ ಶ್ರಮ ಹಾಗೂ ಶಿಸ್ತುಬದ್ಧವಾದಂತಹ ಕಾರ್ಯವೈಖರಿಗೆ ಸೂಕ್ತವಾದಂತಹ ಮನ್ನಣೆ ಸಿಗ್ತದೆ. ಮೇಲಾಧಿಕಾರಿಗಳು ನಿಮ್ಮ ದೀರ್ಘಾವಧಿ ಯೋಜನೆಗಳಿಗೆ ಆಸಕ್ತಿಯನ್ನ ತೋರ್ತಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಫಲವನ್ನ ನೀಡಲು ಪ್ರಾರಂಭಿಸುವಂತದ್ದು. ಹೊಸ ಪಾಲುದಾರಿಕೆ ಅಥವಾ ಮಾರುಕಟ್ಟೆ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನ ನಡೆಸಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನ ತಾಂತ್ರಿಕ ಮತ್ತು ಆಡಳಿತ ರಂಗದಲ್ಲಿರುವಂತವರಿಗೆ ಇಂದು ಯಶಸ್ಸು ಕೂಡ ಕಾದಿರುವಂತದ್ದು. ಇನ್ನ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ ನಿಮಗೆ. ಆದ್ರೆ ಅದನ್ನ ನೀವು ಸಮರ್ಥವಾಗಿ ನಿಭಾಯಿಸುವಂತಹವರು. ನೀವು ಹಿರಿಯರ ಸಲಹೆಗಳನ್ನ ನಿರ್ಲಕ್ಷಿಸಬೇಡಿ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಸೌಹಾರ್ದಯುತವಾಗಿ ಚರ್ಚೆಯನ್ನ ನಡೆಯಬಹುದು. ಇನ್ನು ಅವಿವಾಹಿತರಿಗೆ ಶುಭ ಸಮಾಚಾರ ಸಿಗುವಂತಹ ಮುನ್ಸೂಚನೆಯು ಕೂಡ ಕಾಣುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಮತ್ತು ಪ್ರಗತಿಯ ದಿನವಾಗಿರುವಂತದ್ದು. ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಅನುಕೂಲಕರ ಲಾಭವಾಗುವಂತಹ ಯೋಗವಿದೆ. ಅನಗತ್ಯ ಖರ್ಚುಗಳಿಗೆ ಕಡಿತವನ್ನ ಹಾಕಿ ಭವಿಷ್ಯದ ದೊಡ್ಡ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಬೇಕಾಗುತ್ತೆ. ಆದರೆ ಶನಿ ಮತ್ತು ಸೂರ್ಯನ ಪ್ರಭಾವ ಇರುವುದರಿಂದ ಅನುಮಾನಾಸ್ಪದವಾದಂತಹ ಅಥವಾ ತಕ್ಷಣದ ಲಾಭದ ಆಸೆಯನ್ನ ತೋರಿಸುವಂತಹ ಯೋಜನೆಗಳಿಂದ ಆದಷ್ಟು ದೂರವಿರಬೇಕಾಗತ್ತೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು ನಿಮ್ದು. ಆದಾಗ್ಯೂ ಕೂಡ ಭಾನುವಾರವಾದರೂ ಕೆಲಸದ ಒತ್ತಡವನ್ನ ಮನಸ್ಸಿಗೆ ತೆಗೆದುಕೊಂಡು ಬೆನ್ನು ನೋವಾಗಿರ್ಬೋದು ಅಥವಾ ಕೀಲು ನೋವಿನ ಸಮಸ್ಯೆಗಳು ತಂದುಕೊಳ್ತೀರಾ. ಸಂಜೆ ವೇಳೆಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಪೂರ್ಣವಾದಂತಹ ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯನಿಗೆ ಅಗ್ರವನ್ನ ನೀಡುವಂತದ್ದು. ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಸೂರ್ಯ ದೇವನಿಗೆ ಅರ್ಪಿಸಬೇಕಾಗುತ್ತೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ, ಆಕರ್ಷಣೆ ಮತ್ತು ಕಾರ್ಯಕ್ಷಮತೆಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಶಿವಲಿಂಗಕ್ಕೆ ಕೊಂಚ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದು ಶನಿ ಮತ್ತು ಸೂರ್ಯ ಸಂಬಂಧಿತ ಗ್ರಹ ದೋಷಗಳನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇನ್ನು ನಿಮಗೆ ಸಾಧ್ಯ ಆಯ್ತಪ್ಪ ಅಂದ್ರೆ ಸಂಜೆ ಅರಳಿ ಮರದ ಕೆಳಗೆ ಅಥವಾ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕಾರವನ್ನ ಪಡೆಯಬೇಕಾಗುತ್ತೆ. ಇಂದು ಶ್ರಮಿಕ ವರ್ಗದವರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಜನ್ಮಜಾತ ಸಮಾಜ ಚಿಂತಕರು ಮತ್ತು ಮಹಾನ್ ವಿಚಾರವಂತರಾಗಿರ್ತೀರ. ಆದ್ರೆ ಅನೇಕ ಬಾರಿಗೆ ನಿಮ್ಮ ವಿಚಾರಗಳನ್ನ ಇತರರಿಗೆ ತಕ್ಷಣಕ್ಕೆ ಅರ್ಥವಾಗದೇ ಇರಬಹುದು. ನಿಮ್ಮ ವಿಚಾರಗಳು ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ತರ್ಕಕ್ಕೆ ದೃಢವಾದಂತಹ ಆಚರಣೆಯನ್ನ ಜೋಡಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಆಲೋಚನೆಯಲ್ಲಿ ಸತ್ಯವಿರಬೇಕಾಗುತ್ತೆ, ಹೆಜ್ಜೆಯಲ್ಲಿ ಶಾಂತಿ ಇರಬೇಕಾಗುತ್ತೆ ಮತ್ತು ಮಾತುಗಳಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ಯಾರನ್ನೂ ಒಪ್ಪಿಸಲು ಅಬ್ಬರಿಸಬೇಡಿ. ನೀವು ಧೈರ್ಯದಿಂದ ಮತ್ತು ಮೌನವಾಗಿ ನಿರ್ವಹಿಸುವಂತಹ ಕಾರ್ಯವೇ ಜಗತ್ತು ನಿಮ್ಮ ಕಡೆಗೆ ತಿರುಗಿ ನೋಡುವಂತೆ ಖಂಡಿತವಾಗಿಯೂ ಮಾಡುತ್ತದೆ. ದೊಡ್ಡ ಕ್ರಾಂತಿಗಳು ಅಬ್ಬರದ ಶಬ್ದದಿಂದ ಆರಂಭವಾಗೋದಿಲ್ಲ. ಅವು ಮೌನವಾಗಿ ರೂಪುಗೊಳ್ಳುವಂತಹ ಸತ್ಯ ಆಗಿರಬಹುದು ಮತ್ತು ಸ್ಪಷ್ಟವಾದಂತಹ ಆಲೋಚನೆಯಿಂದ ಜನ್ಮವನ್ನ ತಾಳುತ್ತವೆ. ಜಗತ್ತನ್ನ
ಜಗತ್ತನ್ನ ಬದಲಾಯಿಸಲು ನಿರಂತರವಾಗಿ ಮಾತನಾಡಬೇಕಾಗಿಲ್ಲ. ನೀವು ನಿಮ್ಮ ನಿಲುವಿನಲ್ಲಿ ಆಳ ಮತ್ತು ಸತ್ಯವಿದ್ದರೆ ಸಾಕಾಗುವಂತದ್ದು. ಇಂದು ಆರ್ಥಿಕವಾಗಿ ಧನಾತ್ಮಕವಾದಂತಹ ದಿನ. ನಿಮಗೆ ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಪ್ರಮುಖವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹದ್ದು. ಇನ್ನು ಹಳೆಯ ಹೂಡಿಕೆಗಳಿಂದ ಕೂಡ ಸಣ್ಣ ಮಟ್ಟದ ಶುಭ ಲಾಭವು ಕೂಡ ನಿಮಗೆ ದೊರೆಯುತ್ತದೆ. ಆದರೆ ಭಾವನಾತ್ಮಕವಾಗಿ ಅಥವಾ ಯಾರೋ ಒಲಿಸಿಕೊಂಡವರೆಂದು ಅಪರಿಚಿತರಿಗೆ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ಯಾವುದೇ ಕಾರಣಕ್ಕೂ ನೀವು ಇಂದು ನೀಡುವ ಹಾಗಿಲ್ಲ. ಇನ್ನು ಕುಟುಂಬದಲ್ಲಿ ಹಿರಿಯರೊಂದಿಗೆ ಆಳವಾದಂತಹ ಚರ್ಚೆಗಳು ಕೂಡ ನಡೀತವೆ. ನಿಮ್ಮ ದೂರದೃಷ್ಟಿಯ ಚಿಂತನೆಗೆ ಮನೆಯವರ ಬೆಂಬಲ ಸದಾ ನಿಮಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುತ್ತೀರ. ಅವರ ಸಲಹೆಗಳು ನಿಮಗೆ ಸಮಾಧಾನವನ್ನ ನೀಡುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಆಸೆ ಮತ್ತು ಭವಿಷ್ಯದ ಗುರಿಗಳನ್ನ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅಥವಾ ನಿಮ್ಮ ವೃತ್ತಿ ರಂಗದಲ್ಲಿ ಬೌದ್ಧಿಕ ಮೇಲುಗೈ ಸಿಗುವಂತದ್ದು. ದೂರದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಪ್ರಶಂಸೆಗೆ ಪಾತ್ರರಾಗ್ತವೆ. ವ್ಯಾಪಾರಸ್ಥರಿಗೆ ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಅಥವಾ ಹೊಸ ಜಾಲತಾಣಗಳ ಮೂಲಕ ಯಶಸ್ಸು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ ಮತ್ತು ಸಿಗುವಂತಹ ಯೋಗವೂ ಕೂಡ ಇರುವಂತದ್ದು. ಇನ್ನು ಭಾನುವಾರವಾಗಿದ್ದರೂ ಕೂಡ ಭವಿಷ್ಯದ ಯೋಜನೆಗಳ ರೂಪುರೇಷೆ ಸಿದ್ಧಪಡಿಸಲು ಇದು ಅತ್ಯುತ್ತಮವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದರೆ ಅತಿಯಾದಂತಹ ಆಲೋಚನೆ ಆಗಿರ್ಬೋದು ಅಥವಾ ಆಲೋಚನೆಯಿಂದಾಗಿ ನಿಮಗೆ ಕಣ್ಣಿನ ದಣಿವು ಬರಬಹುದು ಅಥವಾ ನಿದ್ರಾಹೀನತೆ ಕೂಡ ಕಾಣಿಸಿಕೊಳ್ಳಬಹುದು. ಸಂಜೆ ಪ್ರಕೃತಿಯ ಮಡಿಲಿನಲ್ಲಿ ಅಥವಾ ಪ್ರಶಾಂತ ವಾತಾವರಣದಲ್ಲಿ ಸಮಯವನ್ನ ಕಳೆಯುವುದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೀವು ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಿ. ಇದು ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಎರಡೂ ಕೂಡ ನಿಮ್ಮನ್ನ ನೀಡುವಂತದ್ದು ನಿಮಗೆ. ಇನ್ನು ಸಂಜೆಯ ಸಮಯದಲ್ಲಿ ಶನಿ ದೇವನ ಸ್ಮರಣೆಯನ್ನ ಮಾಡುವಂತದ್ದು. ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಸರಳವಾಗಿ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಶ್ವತ್ಥ ವೃಕ್ಷದ ಸೇವೆಯನ್ನ ಮಾಡುವಂತದ್ದು. ನಿಮಗೆ ಸಾಧ್ಯವಾಯ್ತಪ್ಪ ಅಂದ್ರೆ ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆ ದೀಪವನ್ನ ಹಚ್ಚಬೇಕಾಗುತ್ತೆ. ಇದು ಕೆಲಸದಲ್ಲಿನ ಅಡೆತಡೆಗಳನ್ನ ದೂರ ಮಾಡುವಂತಹ ಕೆಲಸವನ್ನ ಮಾಡುತ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ನೀಲಿ ಆಗಿರಬಹುದು ಅಥವಾ ಕಡು ನೀಲಿ ಆಗಿರಬಹುದು ಅಥವಾ ರಾಯಲ್ ಬ್ಲೂ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಆಕರ್ಷಣೀಯತೆ ಮತ್ತು ಗೌರವ ಎರಡನ್ನ ಕೂಡ ತರುವಂತದ್ದಾಗ್ತದೆ. ಶುಭ ಸಂಖ್ಯೆ 8 ಮತ್ತು 1. ಶುಭ ಬಣ್ಣ ನೀಲಿ ಮತ್ತು ಹಳದಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರ ಆಳವಿಲ್ಲದ ಹಳ್ಳದ ನೀರು ಶಬ್ದ ಮಾಡುತ್ತಾ ಹರಿಯುವಂತದ್ದು. ಆದ್ರೆ ಅಪಾರವಾದಂತಹ ಆಳವಿರುವಂತಹ ನದಿಯು ಅತ್ಯಂತ ಮೌನವಾಗಿ ಹರಿತದೆ. ಜಗತ್ತನ್ನ ಬದಲಿಸುವಂತಹ ಮಾತುಗಳು ಅಬ್ಬರದಿಂದ ಬರುವುದಿಲ್ಲ. ಅವು ಆಳವಾದಂತಹ ಅನುಭವ ಇರಬೇಕು ಮತ್ತು ಸತ್ಯದಿಂದ ಹೊರಹೊಮ್ಮುವಂತದ್ದಾಗಿರುತ್ತೆ. ನೀವು ದೇವಗುರು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟಂತಹವರು. ನೀವು ಮೀನರಾಶಿಯವರು. ನಿಮ್ಮಲ್ಲಿ ಅಡಗಿರುವಂತಹ ಜ್ಞಾನ ಮತ್ತು ಕರುಣೆ ಅಪಾರವಾಗಿದೆ. ಆದರೆ ಹಲವು ಬಾರಿಗೆ ನಿಮ್ಮ ಅತಿಯಾದಂತಹ ಸೌಮ್ಯತೆಯಿಂದಾಗಿ ಜಗತ್ತು ನಿಮ್ಮನ್ನ ಹಗುರವಾಗಿ ತೆಗೆದುಕೊಳ್ಳಬಹುದು. ಇಂದು ಸಮಾಜ ನಿಮ್ಮನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕಂದ್ರೆ ನಿಮ್ಮ ಮಾತಿನಲ್ಲಿ ಗೊಂದಲವಿಲ್ಲದೆ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಆಡುವಂತಹ ಪ್ರತಿಯೊಂದು ಪದವು ನಿಮ್ಮ ಆಂತರಿಕ ಆತ್ಮವಿಶ್ವಾಸ ಮತ್ತು ಆಳವಾದಂತಹ ಜ್ಞಾನದಿಂದ ಹೊರಹೊಮ್ಮಬೇಕಾಗುತ್ತೆ. ನೆನಪಿಡಿ, ಭಾವೋದ್ರೇಕವಿಲ್ಲದೆ ದೃಢವಾಗಿ ಮಾತನಾಡುವಂತಹ ವ್ಯಕ್ತಿಯ ಪ್ರತಿಯೊಂದು ಶಬ್ದಕ್ಕೂ ಇಡೀ ಜಗತ್ತೇ ಮೌನವಾಗಿ ಕಿವಿಗೊಡುವಂತದ್ದಾಗ್ತದೆ. ಇಂದು ನಿಮ್ಮ ಉದ್ಯೋಗಿಗಳಿಗೆ ನಿಮ್ಮ ಸೃಜನಶೀಲತೆ ಮತ್ತು ದೂರದೃಷ್ಟಿ ಆಲೋಚನೆಗಳಿಗೆ ಕಚೇರಿಯಲ್ಲಿ ಹೆಚ್ಚಿನ ಮನ್ನಣೆ ಸಿಗುವಂತದ್ದಾಗ್ತದೆ. ಸಂಕೀರ್ಣವಾದಂತಹ ಸಮಸ್ಯೆಗಳನ್ನ ನಿಮ್ಮ ಶಾಂತ ಸ್ವಭಾವದಿಂದ ಬಗೆಹರಿಸ್ತೀರ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಆಗಿರಬಹುದು ಅಥವಾ ಹೊಸ ಯೋಜನೆಗಳಿಂದ ಆಗಿರಬಹುದು ಲಾಭವಾಗುವಂತಹ ಸೂಚನೆಯೂ ಕೂಡ ಇರ್ತದೆ. ಶಿಕ್ಷಣ, ಸಮಾಲೋಚನೆ ಮತ್ತು ಕಲಾತ್ಮಕ ರಂಗದಲ್ಲಿರುವಂತವರಿಗೆ ಅತ್ಯಂತ ಯಶಸ್ವಿಯಾದಂತಹ ದಿನ ಇಂದು. ಇನ್ನು ನಿಮ್ಮ ಆರ್ಥಿಕವಾಗಿ ದೃಢವಾದಂತಹ ಸ್ಥಿತಿ ಇರುವಂತಹದ್ದು. ನಿಮಗೆ ಧನಾಧಿಪತಿಯಾದಂತಹ ಶುಭ ದೃಷ್ಟಿಯಿಂದ ನಿರೀಕ್ಷಿತವಾದಂತಹ ಮೂಲಗಳಿಂದ ಹಣ ಹರಿದು ಬರುವಂತಹದ್ದು. ನಿಮಗೆ ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಕೂಡ ಇದು ಸೂಕ್ತವಾಗಿರುವಂತಹ ಸಮಯ. ಆದ್ರೆ ನಿಮ್ಮ ಕರುಣಾಮಯಿ ಸ್ವಭಾವವನ್ನ ದುರುಪಯೋಗಿಸಿಕೊಂಡು ಯಾರಾದರೂ ಸಾಲ ಕೇಳಿದರೆ ಪರಿಶೀಲಿಸದೆ ಹಣವನ್ನ ಯಾವುದೇ ಕಾರಣಕ್ಕೂ ನೀಡುವ ಹಾಗಿಲ್ಲ ನೀವು. ಇನ್ನು ಮನೆಯಲ್ಲಿ ಪ್ರಶಾಂತ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನ ನಿಮಗೆ. ಹಿರಿಯರಾಗಿರ್ಬೋದು ಮತ್ತು ಗುರುಗಳಾಗಿರ್ಬೋದು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದ್ದು ಪ್ರಮುಖ ಕುಟುಂಬದ ನಿರ್ಧಾರಗಳಲ್ಲಿ ಅವರ ಸಲಹೆಯೂ ಕೂಡ ಉಪಯುಕ್ತವಾಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರರ ಆಸೆ ಆಕಾಂಕ್ಷೆಗಳನ್ನ ಗೌರವಿಸುವ ಮೂಲಕ ನಿಮ್ಮ ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯ ಈ ದಿನ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ಅತಿಯಾದಂತಹ ಆಲೋಚನೆಗಳು ಮತ್ತು ನಿದ್ರಾಹೀನತೆಯಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ದಣಿವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಸಾತ್ವಿಕ ಸಂಗೀತವನ್ನ ಆಲಿಸುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ.
ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದಾಗ್ತದೆ. ಇನ್ನ ನಿಮ್ಮ ರಾಶಾಧಿಪತಿಯ ಪ್ರಸನ್ನತೆಗಾಗಿ ಇಂದು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಹಣೆಗೆ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಇಟ್ಟುಕೊಳ್ಳುವುದು ನಿಮಗಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿ ಗೌರವವನ್ನ ತಂದು ಕೊಡುವಂತದ್ದಾಗ್ತದೆ. ಇನ್ನ ಜೀವನ ಕಾರುಣ್ಯವಾಗಿ ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನ ಹಾಕುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವುದು ನಿಮ್ಮ ಜಾತಕದ ದೋಷಗಳನ್ನ ನಿವಾರಿಸಿ ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ನೀವು ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.